ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳು. ಒಂದು ಮಾತಿದೆ, ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಒಂದು ಮಾತಿದೆ, ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಮೊದಲನೇ ಆಯ್ಕೆನ ಚಿಕ್ಕವ್ರಿಗೆ ಕೊಡ್ಬೇಕಂತೆ. ಸೊ ಅದೇ ರೀತಿ ಎಲ್ಲರಿಗಿಂತ ಚಿಕ್ಕವನಾದ ನನ್ನನ್ನು ಫಸ್ಟ್ ಸ್ಟೇಜ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೂ ಥ್ಯಾಂಕ್ ಯು ಟೀಮ್ಗೆ. ಸೊ ಯುದ್ಧಕಾಂಡ ಚಾಪ್ಟರ್ 2 ಇದನ್ನ ಟ್ರೈಲರ್ ಲಾಂಚ್ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ. ಇದು ಟ್ರೈಲರ್ ಲಾಂಚ್ ಮಾಡೋಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಂದಿದ್ದೀವಿ. ಹಾರ್ಟ್ ವಾರ್ಮಿಂಗ್ ಥ್ಯಾಂಕ್ಸ್ ಟು ಯು ಸರ್ ಆ್ಯಂಡ್ ವೆಲ್ಕಮ್. 1989 ಯುದ್ಧಕಾಂಡ ಬಂದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ. ಸೊ ಐ ಆಮ್ ನೋವೇರ್ ಇನ್ ಫ್ರಂಟ್ ಆಫ್ ಯು, ಬಟ್ ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್. ಸೊ ಯುದ್ಧಕಾಂಡ ಚಾಪ್ಟರ್ 2 ಈ ಪಯಣ ಏನಿತ್ತು ಅತ್ಯಂತ ರೋಚಕವಾದಂತಹ ಪಯಣ. ಯಾಕಂದ್ರೆ ಎಲ್ಲೋ ಮೂಲೆಯಲ್ಲಿ ಒಂದು ಪೀಸ್ ಆಫ್ ಪೇಪರ್ ಪೆನ್ ಹಿಡ್ಕೊಂಡು ನಾವೇನೋ ಬರ್ದಿರ್ತೀವಿ, ಅದು ಪೂರ್ತಿ ಪ್ರೋಸೆಸ್ ಆಗಿ ನಮ್ಮ ಎದುರುಗಡೆನೆ ಇಷ್ಟು ದೊಡ್ಡದಾಗಿ ನಿಲ್ಲುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ರೋಮಾಂಚನಕಾರಿ ಪ್ರಕ್ರಿಯೆ. ಎಲ್ಲೋ ಒಂದಿನ ಮೂಲೆಯಲ್ಲಿ ಕೂತು ಬರ್ದಿದ್ದು ಇವತ್ತು ಇಷ್ಟು ದೊಡ್ಡ ಪ್ರಾಡಕ್ಟ್ ಆಗಿ ನಮ್ಮ ಮುಂದೆ ನಿಲ್ಲೋದು. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಜಯ್ ರಾವ್ ಪ್ರೊಡಕ್ಷನ್ಸ್, ಕೃಷ್ಣ ಅಜಯ್ ರಾವ್ ಅವರು. ಸೊ ನನಗೊಬ್ರು ಅತ್ಯದ್ಭುತವಾದಂತಹ ಹೀರೋ ಸಿಗ್ತಾರೆ ಅಂತ ಹೋಗಿದ್ದೆ, ಬಟ್ ಹೀರೋ ಜೊತೆ ಪ್ರೊಡ್ಯೂಸರು ಸಿಕ್ಬಿಟ್ರು. ದಟ್ ವಾಸ್ ಮೈ ಲಕ್ ಆನ್ ದಟ್ ಡೇ. ನಾನು ಕತೆ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋಂಥ ಸೆನ್ಸಿಬಿಲಿಟಿ ಅವರಲ್ಲಿದ್ದು ಅದನ್ನ ಅವ್ರು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಹೇಳಬೇಕು. ಯಾಕಂದ್ರೆ ಅವ್ರಿಗಿಂತ ಮುಂಚೆ ಯಾರೋ ಒಬ್ರಿಗೋ ಒಂದೇ ಒಂದು ಪ್ರೊಡ್ಯೂಸರ್ ನಾನು ಕತೆ ಹೇಳಿದ್ದೆ. ಅವ್ರು ಹೇಳಿದ್ರು, ಏನ್ ಸರ್ ಬರೀ ಕತೆನೇ ಇದೆಯಲ್ಲ ಅಂತ. ಅಂದ್ರೆ ಬೇರೆ ಏನೂ ಇಲ್ಲ. ಅದು ಹೌದು ಸರ್, ಕತೆನೇ ಇದೆ, ಅದೇ ಅಲ್ವಾ ಸಿನಿಮಾ. ಸೊ ಅದಾಗಿ ನಾನು ಕತೆ ಹೇಳೋದು ನಿಲ್ಸಿದ್ದೆ. ಯಾಕಂದ್ರೆ ಎಲ್ಲಾ ಪಾತ್ರಗಳು ಸುಮಾರು 30% 30 to 35 ಅಲ್ವಾ ಸರ್, ಅಷ್ಟು ಪರ್ಸೆಂಟ್ ಸಿನಿಮಾದಲ್ಲಿ ಅಜಯ್ ಸರ್ ಇಲ್ಲ. ಸೊ ಈ ತರ ಸ್ಕ್ರಿಪ್ಟ್ ನ ಯಾರು ಹೋಗ್ತಾರೆ? ಐ ವಾಸ್ ವೆರಿ ಕನ್ಫ್ಯೂಸ್ಡ್. ನಾನು ಕತೆ ಹೇಳ್ತಿರ್ಲಿಲ್ಲ. ಬಟ್ ಆಮೇಲೆ ಅಜಯ್ ಸರ್, ಪರಮೇಶ್ ಸರ್ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿ ಕತೆ ಹೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಸೊ ಟೈಟಲ್ ಟೀಸರ್ ಅಂತ ಒಂದು ಬಿಟ್ಟಿದ್ವಿ. ಅಲ್ಲಿಂದ ಇವತ್ತಿನವರೆಗೂ ವಂಡರ್ಫುಲ್ ಟೀಮ್ ವರ್ಕ್. ನಾನು ಇವತ್ತು ಕೇವಲ ಒಬ್ಬ ನಿರ್ದೇಶಕನಾಗಿ ಇಲ್ಲಿ ನಿಂತಿಲ್ಲ, ನನ್ನ ಇಡೀ ಟೆಕ್ನಿಕಲ್ ತಂಡದ ಪ್ರತಿನಿಧಿಯಾಗಿ, ರೆಪ್ರೆಸೆಂಟೇಟಿವ್ ಆಗಿ ನಾನು ಇಲ್ಲಿ ತುಂಬಾ ಹಂಬಲ್ ಆಗಿ ನಿಂತ್ಕೊಂಡು ಮಾತಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಎಲ್ಲರನ್ನೂ ಈ ವೇದಿಕೆ ಮೇಲೆ ಥ್ಯಾಂಕ್ ಮಾಡೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ಪ್ರತಿ ಸ್ಟೇಜ್ ಅಲ್ಲೂ ನಮ್ಮ ಜೊತೆಗೆ ನಿಂತಿರೋರು ನಮ್ಮ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಅಂಡ್ ಎವ್ರಿಬಡಿ, ದ ಹೋಲ್ ಟೀಮ್. ಮೊದಲಿಗೆ ನಮ್ಮ DOP ಕಾರ್ತಿಕ್ ಶರ್ಮಾ. ಸೊ ನಾವು ಪೇಪರ್ ಮೇಲೆ ಅಥವಾ ಸ್ಕ್ರಿಪ್ಟ್ ಮೇಲೆ ಆಕ್ಟರ್ಗಳ ಮೂಲಕ ಒಂದು ಕತೆ ಹೇಳ್ತಾ ಇದ್ರೆ, ಪ್ರತಿ ಫ್ರೇಮ್ ಮೂಲಕ ಅವ್ರು ಇನ್ನೊಂದು ಕತೆ ಹೇಳ್ತಾ ಹೋಗಿದ್ದಾರೆ. ಸೊ ವೆರಿ ಥ್ಯಾಂಕ್ಸ್ ಟು ಯು. ಅದಾಗಿ ಈ ಸಿನಿಮಾ 90% ಆಲ್ಮೋಸ್ಟ್ ನಡೆದಿರೋದು ಸೆಟ್ಸ್ ಅಲ್ಲಿ. ಅಂದ್ರೆ ಪ್ರತಿಯೊಂದು ಸೆಟ್ ಅನ್ನು ಲೊಕೇಶನ್ ನಮ್ಮ ಕಂಟ್ರೋಲ್ಗೆ ತಗೊಳ್ಳುವಂತಹ ಒಂದು ಅನಿವಾರ್ಯತೆ ಇತ್ತು, ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ. ಸೊ ಪ್ರತಿ ಫ್ರೇಮ್ ಕೂಡ ಸೊಗಸಾಗಿ ಕಾಣೋ ಹಾಗೆ ಅದನ್ನ ಅಲಂಕಾರ ಮಾಡಿದವರು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್. ಅಮರ್ ಸರ್, ನಿಮಗೂ ಧನ್ಯವಾದಗಳು. ಅದಾಗಿ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದ ಮೂವಿ, ನಮ್ಮ ಎಡಿಟರ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು. ಸೊ ಅವರು ಇನ್ನೊಂದು ಕತೆ ಹೇಳಿದ್ದಾರೆ, ಅದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅವರೇ ಹೇಳ್ತಿದ್ದಾರೆ, ಈಸ್ ಅನ್ ಇನ್ವಿಸಿಬಲ್ ಎಡಿಟರ್. ಎಲ್ಲೂ ನಾವು ಮೋಟಿವ್ ಇಲ್ಲದೆ ಯಾವ ಕಟ್ಟನ್ನು ಅವ್ರು ಹಾಕಿಲ್ಲ, ರ್ಯಾಂಪ್ ಮಾಡಿಲ್ಲ, ವೈಟ್ ಫ್ಲಾಶಸ್, ಡಿಸಾಲ್ವ್ ಈ ತರ ಯಾವುದು ಸಿನಿಮಾದಲ್ಲಿಲ್ಲ. ಇಟ್ಸ್ ಎ ನೀಟ್ ನೆರೇಟಿವ್ ಅಂತ ಏನಾದ್ರು ಅನ್ಸ್ಕೊಂಡ್ರೆ ನಾಳೆ ಅದು ಸಂಪೂರ್ಣ ಕ್ರೆಡಿಟ್ಸ್ ಶ್ರೀ ಸರ್ಗೆ ಹೋಗುತ್ತೆ. ಶ್ರೀ ಸರ್, ಥ್ಯಾಂಕ್ಸ್ ಟು ಯು. ಅದಾಗಿ ಅಜಯ್ ಸರ್ ಅವರ ತಂಡ ಆ್ಯಂಡ್ ಕಾಸ್ಟ್ಯೂಮ್ ಮೇಕಪ್ ತಂಡ, ಮುತ್ತಣ್ಣ ಅವರಿದ್ದಾರೆ, ಕುಮಾರ್ ಸರ್ ಇದ್ದಾರೆ. ಸೊ ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ಅದಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಮಂಜುನಾಥ್ ನಿಂಗಾಣಿ ಅವರಿದ್ದಾರೆ. ಅದಾಗಿ ಪ್ರೊಡಕ್ಷನ್ ಕಂಟ್ರೋಲರ್, ಕಂಪ್ಲೀಟ್, ಆ ಪದ ಸ್ವಲ್ಪ ಕಮ್ಮಿ ಆಗ್ತಿದೆ ಅನ್ಸುತ್ತೆ, ಕಂಪ್ಲೀಟ್ ಕಂಟ್ರೋಲರ್ ಪರಮೇಶ್ ಸರ್ ಇದ್ದಾರೆ, ನಮ್ಮ ಕಮರಟು ಚೆಕ್ ಪೋಸ್ಟ್ ಡೈರೆಕ್ಟರ್ ಅವರು. ಅವರು ಡೈರೆಕ್ಟರ್ ಆಗಿದ್ರು ಅವರು ನಮ್ಮ ವಿಷನ್ ಕೆಲಸ ಮಾಡಿದ್ದಾರೆ, ಅದಕ್ಕೆ ದೊಡ್ಡ ಮನಸ್ಸು ಬೇಕು ಸರ್, ಥ್ಯಾಂಕ್ ಯು. ಅದಾಗಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅನಿಲ್ ಬಿ ಕೃಷ್ಣ ಅವರಿದ್ದಾರೆ, ಅವರು ಕೂಡ ಪ್ರತಿ ಹಂತದಲ್ಲಿ. ಹಳೆ ಅಂದ್ರೆ ಮೊದಲನೇ ನಾವು ಯುದ್ಧಕಾಂಡ ಚಾಪ್ಟರ್ 1 ಅಂದ್ರೆ ಏನು ಅಂತ ಕೇಳ್ತಿರ್ತಾರೆ. ಚಾಪ್ಟರ್ 1 ರವಿ ಸರ್ದೆ, ಆಮೇಲೆ ನಮ್ದೇನಿದ್ರು ಆಮೇಲೆ.
ಸೊ ಅದಕ್ಕೆ ಅನಿಲ್ ಸರ್ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು, ಇದಕ್ಕೆ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಇಟ್ಸ್ ಬ್ಯೂಟಿಫುಲ್ ಕೋಇನ್ಸಿಡೆನ್ಸ್. ಅವರ ಮಗ ಅನಿಲ್ ಸರ್. ಸೊ ಅವರಿಗೂ ಧನ್ಯವಾದಗಳು. ಹಾಗೆ ಇನ್ಯಾರಾದ್ರೂ ಹೆಸರು ಮರ್ತೋದ್ರೆ ದಯವಿಟ್ಟು ಕ್ಷಮಿಸಿ, ನಾನು ಹೊಸಬಾನೆ. ಸೊ ಇನ್ನು ನಮ್ಮ ಆಕ್ಟರ್ಸ್, ಅಫ್ಕೋರ್ಸ್ ಫಸ್ಟಿಗೆ ಅಜಯ್ ಸರ್. ಅಂದ್ರೆ ನಾನು ನೆರೇಷನ್ ಮಾಡುವಾಗಲೇ ಹೆದರ್ಕೊಂಡು ಅವ್ರ ಹತ್ರ ಹೇಳಿದ್ದೆ, ಸರ್ ಇದರಲ್ಲಿ ಎಂಟ್ರಿ ಅಂತಿರಲ್ಲ, ನಿಮ್ಗೊಂದು ಇಂಡಿವಿಜುವಲ್ ಅಂದ್ರೆ ಒಂದು ಸೆನ್ಸೇಷನಲಿಸಮ್ ಬೇಕಾಗಿರೋ ಡೈಲಾಗ್ ಇರಲ್ಲ, ಓಕೆ ಅಲ್ವಾ, ನೀವು ಕತೆ ಹೇಳಿ ಅಷ್ಟೇ ಹೇಳಿದ್ದು. ಸೊ ಅಷ್ಟೇ ಬೇಕಾಗಿದ್ದು. ಅದಕ್ಕೆ ಕಂಪ್ಲೀಟ್ ಪಾತ್ರವಾಗಿ ಅಂದ್ರೆ ಭರತ್ ಅಂತ ಒಂದು ಹೆಸರಿಡೋದಕ್ಕೂ ಒಂದು ಹಿಂದೆ ಕಾರಣ ಇದೆ. ಭ ಅಂದ್ರೆ ಜ್ಞಾನ, ಅದನ್ನ ಅರಸ್ತಾ ಹೋಗೋನು ಭರತ. ಸೊ ಇದರಲ್ಲೂ ಅವನು ನ್ಯಾಯ ಅನ್ನೋ ಬೆಳಕನ್ನ ಅರಸ್ತಾ ಹೋಗ್ತಾನೆ. ದಟ್ಸ್ ವೈ ಹಿ ಇಸ್ ಕಾಲ್ಡ್ ಭರತ್ ಇನ್ ದ ಮೂವಿ. ಸೊ ಅದಕ್ಕೆ ಕಂಪ್ಲೀಟ್ ಜೀವ ತುಂಬಿರೋರು ಅಜಯ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಅದು ಥ್ಯಾಂಕ್ ಯು ಅನ್ನೋದು ತುಂಬಾ ಕಮ್ಮಿ ಆಗುತ್ತೆ, ಬಟ್ ಐ ಡೋಂಟ್ ಹ್ಯಾವ್ ಅದರ್ ವರ್ಡ್, ಸಾರಿ. ಅದಾಗಿ ನಾಗಾಭರಣ ಸರ್ ಜಡ್ಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದ್ರೆ ಜಡ್ಜ್ ಅಂದ್ರೆ ಯಾವಾಗ್ಲೂ ಯೂಶುವಲಿ ಸಿನಿಮಾಸ್ ಎಲ್ಲ ಪ್ರೊಸೀಡ್, ಕಂಟಿನ್ಯೂ, ಅಡ್ಜಂಟ್ ಇಷ್ಟೇ ಇರುತ್ತೆ, ಬಟ್ ಹಾಗಲ್ಲ. ಇದ್ರಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ನೆರೇಟಿವ್ ಅಲ್ಲಿ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ. ಸರ್ ನಿಮಗೂ ಧನ್ಯವಾದಗಳು. ಅದಾಗಿ ಅದಕ್ಕೆ ಬೇರೆ ಪಾತ್ರಗಳು ಪೋಷಣೆಯನ್ನ ಕೊಡ್ತಾ ಒಂದು ನೆರೇಟಿವ್ ಬಿಲ್ಡ್ ಆಗುತ್ತೆ. ಶಿ ಇಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಮೂವಿ ವಿತ್ ರಾಜ್ಞಾ ರಾಕೇಶ್, ಬೇಬಿ ರಾಜ್ಞಾ ರಾಕೇಶ್. So these two are the central characters of the cinema. So thank you for coming into this project and doing your best. Thank you so much. Adagi Prakash sir idare. Prakash sir, he is the antagonistic lawyer. Adha villain anta nanu upayogisala, because there is a subtle difference between antagonist and a villain. So adri nimage cinema dalli gottagutte. So Prakash sir antagonistic lawyer ಅಂದ್ರೆ ಭರತ್ ವಿರುದ್ಧವಾಗಿ ವಾದ ಮಾಡುವಂತ ಲಾಯರ್. ಸೊ ಖಂಡಿತ ಪ್ರೇಕ್ಷಕರು ಭರತ್ ಮತ್ತೆ ರಾಬರ್ಟ್ ಡಿಸೋಜಾ ಅಂದ್ರೆ ಅಜಯ್ ಸರ್ ಮತ್ತೆ ಪ್ರಕಾಶ್ ಸರ್ ಅವರ ಒಂದು ಅತ್ಯದ್ಭುತ ಜುಗಲ್ಬಂದಿನ ಸ್ಕ್ರೀನ್ ಮೇಲೆ ನೋಡಕ್ಕೆ ಚಾನ್ಸ್ ಇದೆ. ಸೊ ಅದನ್ನ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಅದಾಗಿ ಒಂದಷ್ಟು ಟೆಕ್ನಿಷಿಯನ್ಸ್, ಸಾರಿ ಹೇಮಂತ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಪ್ರತಿ ಫ್ರೇಮ್ ಅಲ್ಲೂ ಅದೊಂದು ಇನ್ನೊಂದು ನೆರೇಟಿವ್. ಬಿಕಾಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಪೋರ್ಟ್ ಇಲ್ದಿದ್ರೆ ಅದು ರೀಚ್ ಆಗಲ್ಲ. So Hemant has built up a beautiful original soundtrack and he has also given us a beautiful theme song. Adagi songs compose ಮಾಡಿರುವಂತ ಪ್ರವೀಣ್. ಸೊ ಇವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಮನೋಜ್ ಇದ್ದಾರೆ ಇಲ್ಲೇ. ಅವರೊಂದು ಒಳ್ಳೆ ಟೀಸರ್ ಅಲ್ಲಿ ಎಲ್ಲರೂ ನೋಡಿದೀರಾ ಮನೋಜನ್ನ. ಸೊ ಅವನೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾನೆ, ವಿಚ್ ಇಸ್ ಟಚಿ ಅಂಡ್ ಅಪೀಲಿಂಗ್ ಟು ದ ಆಡಿಯನ್ಸ್. ಸುಜಿತ್ ಇದ್ದಾರೆ, ಸುಜಿತ್ ಸುಪ್ರಭಾ. ಅವ್ರ ವಾಯ್ಸ್ ಇಂದಾನೆ ಸೆಟ್ ಅಲ್ಲಿ ಸ್ವಲ್ಪ ಸೌಂಡ್ ಮಾಡ್ತಿದ್ರು ಅವರು. ಥ್ಯಾಂಕ್ ಯು. ಅಂಡ್ ಸಾತ್ವಿಕ್ ಕೃಷ್ಣನ್, ಯು ಹ್ಯಾವ್ ಪ್ಲೇಡ್ ಅ ವೆರಿ ಗುಡ್ ರೋಲ್. ಥ್ಯಾಂಕ್ ಯು. ಅದಾಗಿ ಕೊನೆಯದಾಗಿ ನನ್ನ ಡೈರೆಕ್ಷನ್. ವಿದೌಟ್ ದ ಸಪೋರ್ಟ್ ಆಫ್ ಡೈರೆಕ್ಷನ್ ಟೀಮ್ ಎ ಡೈರೆಕ್ಟರ್ ಕೆನಾಟ್ ವರ್ಕ್. ನನ್ನ ಕೋ ಡೈರೆಕ್ಟರ್ಸ್ ಆದಂತಹ ಜಗದೀಶ್ ದೊಡ್ಡೇರಿ ಮತ್ತೆ ಮಧು ಶ್ರೀಕರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಷನ್ ಟೀಮ್ ರಮೇಶ್, ವಿನೋದ್, ನಚಿಕೇತ್, ನಂದೀಶ್, ನೀವೆಲ್ಲರೂ ಬಂದಿದ್ದೀರಿ. ವಿ ಆರ್ ಎ ಟೀಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ CG VFX ಸಂಗಮೇಶ್ ವಾಲೆ ಆ್ಯಂಡ್ ಟೀಮ್ ಇವರು ಮಾಡಿದ್ದಾರೆ. ಸೊ ಯಾರ್ದಾದ್ರೂ ಹೆಸರನ್ನ ನಾನು ಬಿಟ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು. ಎರಡು ಥರದ ಸಿನಿಮಾ ಇರುತ್ತೆ. ಒಂದು ಸಿನಿಮಾದಲ್ಲಿ ನಾವು ಹೀರೋನ ನೋಡಿ ನಾವು ಅವನಾಗಬೇಕು ಅಂತ ಅನ್ಕೊಳ್ತಾ ಇರ್ತೀವಿ, ಆಸ್ಪೈರಿಂಗ್ ಸಿನಿಮಾಸ್. ಇನ್ನೊಂದು ಆ ಕ್ಯಾರೆಕ್ಟರ್ಸ್ ನಲ್ಲಿ ನಮ್ಮನ್ನ ನಾವು ನೋಡ್ತಾ ಇರ್ತೀವಿ. ಯುದ್ಧಕಾಂಡ ಎರಡನೇ ಕ್ಯಾಟಗರಿಗೆ ಸೇರಿರೋ ಸಿನಿಮಾ. ಖಂಡಿತ ಪ್ರತಿಯೊಬ್ಬ ಪ್ರೇಕ್ಷಕನು ತನ್ನನ್ನ ತಾನು ಈ ಸಿನಿಮಾದಲ್ಲಿ ನೋಡ್ಕೊಳ್ತಾನೆ. ಆದ್ರಿಂದ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಬಂದಿರುವಂತಹ ಎಲ್ಲ ಮೀಡಿಯಾದವರು, ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ಬೇಕು. ಇಷ್ಟು ಹೇಳಿ ಎಲ್ರಿಗೂ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕನ್ನಡ ಚಿತ್ರರಸಿಕರೇ, ಬಹುಮುಖ್ಯವಾಗಿ ಯಾವಾಗಲೂ ಹಳೆಯದನ್ನು ನೆನೆಸ್ಕೋಬೇಕಂತೆ, ಆ ನೆನಕೆಯ ಜೊತೆಯಲ್ಲಿ ಹೊಸದನ್ನು ಕಟ್ಟಬೇಕಂತೆ. ಹಳೆಯ ಬೇರು ಹೊಸ ಚಿಗುರು. ರವಿ ಇಲ್ಲಿ ಬಂದಿರೋದು ಅದಕ್ಕೆ, ಅದೇ ಸಾಕ್ಷಿ. ಆ ಹಳೆಯ ಬೇರಿನ ಎಲ್ಲ ಸತ್ವವನ್ನು ತಗೊಂಡು ಹೊಸ ಬೇರು, ಹೊಸ ಚಿಗುರೊಂದು ತನ್ನನ್ನು ತಾನು ಮೂಡಿಸ್ತಾ ಇದೆ. ಚಾಪ್ಟರ್ 2 ಯುದ್ಧಕಾಂಡ. ನನಗೆ
ನೀವು ಆಗಲೇ ಹೇಳಿಬಿಟ್ಟಿದ್ದಾನೆ ಯಾವ ರೋಲು ಅಂತ. ಸೊ ರೋಲಿನ ವಿಶೇಷತೆಗಳನ್ನ ಹೇಳಕ್ಕೆ ಬರಲ್ಲ. ಆದರೆ ಇಡೀ ಸೆಟ್ನಲ್ಲಿ ಆದಂತಹ ಒಂದು ಎನರ್ಜೈಸ್ಡ್ ಮೂಮೆಂಟ್ಗಳಿತ್ತಲ್ಲ, ಒಬ್ಬರನ್ನೊಬ್ಬರು ಹೇಗೆ ಕೊಟ್ಟು ತಗೊಳ್ಳುವಂತಹ ಒಂದು ಕ್ರಿಯೆ ಇತ್ತಲ್ಲ, ಅದನ್ನು ಬಹಳ ಚೆನ್ನಾಗಿ ಅನುಭವಿಸಿದ್ದೇವೆ. ಅದು ಯಾವುದೇ ಸಣ್ಣ ಪಾತ್ರ ಆಗಿರಲಿ ದೊಡ್ಡದಾಗಿರಲಿ, ಒಬ್ಬ ಪೊಲೀಸ್ ನಿಂತಿದ್ರೂ ಕೂಡ ಅವನು ಅದರಲ್ಲಿ ಕೇವಲ ಪಾತ್ರವಾಗಿರಲಿಲ್ಲ, ಅದರಲ್ಲಿ ಜೀವಂತವಾಗಿ ಜೀವಂತವಾಗಿದ್ದ ಅನ್ನೋದು. ಇದು ನನಗೆ ನಾನು ಅಲ್ಲಿ ನಟಿಸಿದ ಅಷ್ಟೂ ದಿನಗಳಲ್ಲಿ ಕಂಡುಬಂದಂತಹ ನಿರಂತರವಾದಂತಹ ಒಂದು ಚೈತನ್ಯ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಆ ರೀತಿಯ ಒಂದು ನಿರಂತರ ಚೈತನ್ಯ ಬೇಕಾಗಿದೆ. ಕಾರಣ ಯಾಕೆಂದರೆ ಯಾರ ತಪ್ಪನ್ನು ಯಾರು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆಯಾಗಿ ಇಡೀ ಉದ್ಯಮ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಳ್ಳಬೇಕಾದ್ರೆ ಹೇಗೆ ಒಂದು ಸಿನಿಮಾವನ್ನು ಕೇವಲ ಒಬ್ಬ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ವೋ, ಹಾಗೆ ಎಲ್ಲರೂ ಒಂದು ಸಂಘಟಿತರಾಗಿ ಮಾಡಬೇಕಾಗಿರೋ ಕೆಲಸವಾದ್ರಿಂದ ಆ ಕೆಲಸವನ್ನು ಕೂಡ ಇಡೀ ಇಂಡಸ್ಟ್ರಿಯ ಉದ್ಯಮವನ್ನು ಎತ್ಕೊಳ್ಬೇಕಾದ್ರೆ ಸಾಂಘಿಕವಾಗಿಯೇ ಕೆಲಸ ಮಾಡಬೇಕಾಗುತ್ತೆ. ಒಬ್ಬೊಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಸಿನಿಮಾ ಹಿಟ್ ಆಯಿತು ಒಂದು ಕೂಡಲೇ ಅದೋ ಹಿಟ್ ಆಗೋಯ್ತು ಇಡೀ ಕನ್ನಡ ಸಿನಿಮಾ ಹಿಟ್ ಆಗುವಂತಹ ಒಂದು ಸಾಂದರ್ಭಿಕ ಸೂಚನೆಗಳನ್ನು ನಾವು ತಗೋಬೇಕಾಗುತ್ತೆ. ಅಂತಹದಲ್ಲಿ ಮೊದಲ ಹೆಜ್ಜೆಗಳನ್ನು ಇಡಲಿ ಇದು ಅಂತ ಆಶಿಸ್ತೇನೆ. ಕಾರಣ ಯಾಕೆ ಅಂದರೆ ಎಗೇನ್ ಅನ್ವರ್ಥನಾಮ ಸಿನಿಮಾದ ಯುದ್ಧ ಕಾಂಡ ಪ್ರಾರಂಭವಾಗಲಿ, ಶುಭವಾಗಲಿ. ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್, ನೀವು ಇವತ್ತು ಬಂದಿರೋದಕ್ಕೆ. ಹಾಗೂ ಮೀಡಿಯಾದವರು, ಸೋಷಿಯಲ್ ಮೀಡಿಯಾ ಆಗಿರಲಿ, ಪ್ರೆಸ್, ಪ್ರಿಂಟ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಆಗಲಿ ಅಥವಾ ಪಾತ್ರದ ಬಗ್ಗೆ ಆಲ್ರೆಡಿ ನಾವು ಹೋದ ವಾರ ಪ್ರೆಸ್ ಮೀಟಲ್ಲಿ ಸಾಕಷ್ಟು ಮಾತಾಡಿದ್ದೀವಿ. ಹಾಗೆ ಪವನ್ ಅವರು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ತುಂಬ ಮನಸ್ಸಿಂದ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಳೆದ ಒಂದು ವಾರ ಎಸ್ಪೆಷಲಿ ಪ್ರೆಸ್ ಮೀಟ್ ಆದ ನಂತರ ಸುಮಾರು ಕಡೆ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡಿದೆ, ಹಾಗೆ ಹಾಸನದ ಕಡೆ ಹೋಗಿದೆ. ಸುಮಾರು ಜನದ ಬಾಯರ್ ಆಲ್ರೆಡಿ ಯುದ್ಧಕಾಂಡ ಸಿನಿಮಾ ಬಗ್ಗೆ ನಿಜವಾಗ್ಲೂ ಅಂದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ದ ಫಿಲ್ಮ್. ಸೊ ನಂಗೆ ಆಗ ಖುಷಿ ಆಯ್ತು. ಯಾಕಂದ್ರೆ ಒಂದು ಸಿನಿಮಾ ಅಂತಂದಾಗ ಆರ್ಟಿಸ್ಟ್ಗಳಾಗಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ನಮಗೆ ಇಟ್ ಇಸ್ ಒಂದು ಪ್ಯಾಷನ್, ಕೆಲಸ ಮಾಡಬೇಕು ಅನ್ನೋದು, ಜೊತೆನಲ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ, ಕಾಸು ಕೊಡುತ್ತೆ. ಹಾಗಾಗಿ ವಿ ಹ್ಯಾವ್ ಅವರ್ ಓನ್ ರೀಸನ್ಸ್. ಬಟ್ ಅದೇ ಆಡಿಯನ್ಸ್ ಅಂತ ಅಂದಾಗ ಅವರಿಗೆ ಸಿನಿಮಾ ನೋಡೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್. ಅವ್ರು ಎವ್ರಿ ವೀಕ್ ಇಷ್ಟೊಂದು ಸಿನಿಮಾಗಳು ಬರ್ತಿರುವಾಗ ಯಾವ ಸಿನಿಮಾ ನೋಡಬೇಕು ಬಿಡಬೇಕು ಅನ್ನೋದು ಇಟ್ ಇಸ್ ಅ ಚಾಯ್ಸ್ ಫಾರ್ ದೆಮ್. ಬಟ್ ಅಟ್ಲೀಸ್ಟ್ ಆ ಚಾಯ್ಸ್ ಲಿಸ್ಟ್ ಅಲ್ಲಿ ನಾವು ಫಸ್ಟ್ ಪ್ರಚಾರ ಆಗಿ ಅವ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋದು ನಮ್ಮ ಫಸ್ಟ್ ಮೇನ್ ಏಮ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ಥ್ಯಾಂಕ್ ಯು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ನಾವು ಹೊಂದಿಸಿ ಬರೆಯಿರಿ ಸಿನಿಮಾ ರಿಲೀಸ್ ಮಾಡಿದ ನಂತರ ಥಿಯೇಟರ್ ವಿಸಿಟ್ ಹೋದಾಗ ಸರ್ ನೀವು ಎಷ್ಟು ಸಕಲ ಬಂದಿದೆ ಸಿನಿಮಾ, ಇನ್ನೂ ಚೆನ್ನಾಗಿ ಪ್ರಮೋಷನ್ ಮಾಡಬೇಕಿತ್ತು ಅಂತ ಹೇಳ್ತಿದ್ರು. ನಾವು ಅಷ್ಟೆಲ್ಲ ಓಡಾಡಿ ಕೂಡ ತುಂಬಾ ಜನಕ್ಕೆ ಅದು ರೀಚ್ ಆಗಿರ್ಲಿಲ್ಲ. ಬಟ್ ಸೊ ರೀಚಿಂಗ್ ದಿ ಆಡಿಯನ್ಸ್ ಇಸ್ ವೆರಿ ಕ್ರೂಷಿಯಲ್ ಇನ್ ಟುಡೇಸ್ ಟೈಮ್ಸ್ ಅಂತ ಹೇಳಕ್ ಬಂದೆ. ಅಂಡ್ ಆ ಕೆಲಸನ ಇವತ್ತು ನಿಮ್ಮೆಲ್ಲರ ಮುಖಾಂತರ ಆಗ್ತಿದೆ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಇದು ಒಂದು ಅದ್ಭುತವಾದ ಸಿನಿಮಾ ಆಗಿ ಮೂಡ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಎನಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ, ಡೆಫಿನೆಟ್ಲಿ ಹೌದು. ಬಟ್ ಅದ್ರ ಜೊತೆನಲ್ಲಿ ಐ ಬಿಲೀವ್ ಇಟ್ ಕ್ಯಾನ್ ಕಾಸ್ ಅ ಗುಡ್ ಇನ್ಫ್ಲೂಯೆನ್ಸ್. ಯಾವುದೇ ರೀತಿಯಾದ ಒಂದು ಬದಲಾವಣೆಗೆ ಸಿನಿಮಾ ದಾರಿ ಮಾಡಿಕೊಡುತ್ತೆ. ಅಂಡ್ ಆ ನಿಟ್ಟಿನಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಹ್ಯೂಜ್ ಎಕ್ಸಾಂಪಲ್ ಯುದ್ಧಕಾಂಡ. ಅಂಡ್ ನನಗೆ ಬಹಳ ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ನಿವೇದಿತಾ ಪಾತ್ರ ನನಗೆ ಚೂಸ್ ಮಾಡಿದೆ ಅಂತ ಹೇಳ್ಬೋದಾ ಅಥವಾ ಅದಾಗದೆ ಬಂತು ಅಂತ ಹೇಳ್ಬೋದಾ ಗೊತ್ತಿಲ್ಲ. ಬಟ್ ಎನಿ ವಿಚ್ ವೀಸ್ ನನಗೆ ನಿವೇದಿತಾ ಕ್ಯಾರೆಕ್ಟರ್ ಮಾಡಿದ್ದು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಅನ್ ಆರ್ಟಿಸ್ಟ್, ಆಸ್ ಅರ್ಚನಾ, ಆಸ್ ಅನ್ ಇಂಡಿವಿಜುವಲ್ ಆಲ್ಸೋ ಬಹಳ ಖುಷಿ ಅಂಡ್ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದ. ಕಾಂಡ ಸಿನಿಮಾ ಚಾಪ್ಟರ್ 1 ಮೂಲಕ ಅನ್ಯಾಯದ ವಿರುದ್ಧ ಅವತಾರ ತಾಳಿದ್ರು. ಇವತ್ತು 2025 ಅಲ್ಲಿ ಅಜಯ್ ರಾವ್ ಸರ್ ಅವರು ಅಡ್ವೊಕೇಟ್ ಭರತ್ ಆಗಿ ಯುದ್ಧಕಾಂಡ ಚಾಪ್ಟರ್ 2 ನಲ್ಲಿ ಅವತಾರ ತಾಳ್ತಾರೆ. ಈ ಒಂದು ಟ್ರೈಲರ್ ನಾನು ಲಾಂಚ್ ಮಾಡಬೇಕು ಸರ್. ಸೊ ಈ ಯುದ್ಧಕ್ಕೆ ಒಂದು ನಾಂದಿ ಹಾಡಬೇಕು. ಯುದ್ಧಕಾಂಡ ಚಾಪ್ಟರ್ 2 ಟ್ರೈಲರ್ ಲಾಂಚ್ ಮಾಡಬೇಕು. ಮೊಬೈಲ್ ಒಂದು ಸರ್ ಮೊಬೈಲ್ ಡೌನ್. ಓಕೆ ಶೂಟ್ ಮಾಡಿ.
ಪ್ಲೀಸ್ ಕಮ್ ಹಿಯರ್. ಸೊ ಈ ಪುಟಾಣಿಗೆ ನೀವು ಚಪ್ಪಾಳೆ ಮುಖಾಂತರ ನಿಮ್ಮ ಎನ್ಕರೇಜ್ಮೆಂಟನ್ನು ನೀಡಬೇಕು. ಹೇಗಿತ್ತು ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ? ಯಾರು ನಿನ್ನ ಫೇವ್ರೆಟ್ ಸಿನಿಮಾದಲ್ಲಿ ನಮ್ಗೆ ಹೇಳು, ಓಕೆನಾ? ಎಲ್ಲರೂ. ಏನೇನು ಇಷ್ಟ ನಿನಗೆ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಆಮೇಲೆ ನಾನು ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ನಮ್ಮ ಸಿನಿಮಾದು ಟ್ರೇಲರ್ ಲಾಂಚ್ ಮಾಡೋಕ್ಕೆ ಬಂದಿರಲ್ಲ. ಐ ಕಾಂಟ್ ಎಕ್ಸ್ಪ್ಲೇನ್ ಮೈ ಹ್ಯಾಪಿನೆಸ್. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಮೂಮೆಂಟ್. ಆಮೇಲೆ ಅರ್ಚನಾ ಅಕ್ಕ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅಜಯ್ ಮಾಮನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನ್ನ ಮೂವಿ ತುಂಬ ಸೂಪರ್ ಹಿಟ್ ಆಗಲಿ ಅಂತ. ಆಮೇಲೆ ನಾನು ಇದೇ ಥರ ನಾನು ಎಷ್ಟೋ ಮೂವಿಯಲ್ಲಿ ಆ್ಯಕ್ಟ್ ಮಾಡೋ ಥರ ನನ್ನ ಬ್ಲೆಸ್ ಮಾಡಿ. ಅಜಯ್ ಮಾಮ ಅಲ್ಲ, ನನ್ನ ಮೂವೀಸ್ ತುಂಬ ಸೂಪರ್ ಹಿಟ್ಟಾಗಿ ಅಜಯ್ ಮಾಮ ತುಂಬ ರಿಚ್ ಆಗಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು ಸಿನಿಮಾ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದು ಎಲ್ಲದಕ್ಕಿಂತನೂ ದೊಡ್ಡ ಖುಷಿ ಸಂಭ್ರಮ ನನಗೇನಂತಂದರೆ, ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ಮೇಲೆ ನಿಲ್ಲುವಂಥ ಅವಕಾಶ ದೇವರು ಕಲ್ಪಿಸ್ಕೊಟ್ಟಿರೋದು. ಅದಕ್ಕೆ ಆ ಸಂತೋಷಕ್ಕೆ, ಆ ಖುಷಿಗೆ ಸಾಟಿನೇ ಇಲ್ಲ. ಸೊ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಇಂಥ ಒಂದು ಲೆಜೆಂಡ್, ಈಗ ಸರ್ ಹೇಳಿದರು, ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಬಂದಿದ್ದಾರೆ. ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರಲಿಲ್ಲ, ನಾನು ಆಗ್ತಾನೆ ನಾನು 9 ವರ್ಷದ ಹುಡುಗ, ಇವರು ಹುಟ್ಟಿರಲಿಲ್ಲ. ಅವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕಿಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಚಿತ್ರರಂಗದ ಇಲ್ಲಿವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು. ಕನ್ನಡ ಚಿತ್ರರಂಗದ ಸಿನಿಮಾ ಅನ್ನೋ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಆಗೋದಲ್ಲದೆ, ಆ ದೇವಸ್ಥಾನದಲ್ಲಿ ಕೂತಂಥ ದೇವರು ಇವರು, ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನೂ ಇವರೇ. ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಆ ದಾಖಲೆಗಳಾಗಿದೆ, ಈ ದಾಖಲೆಗಳಾಗಿದೆ, ಈ ಥರದ್ದು ಒಂದು ಸಿನಿಮಾಗಳನ್ನು ನಾವು ಮಾಡಿದ್ದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದರೆ ಅದಷ್ಟಕ್ಕೂ ಯಜಮಾನರು ಇವರೇ. ಇಂಥ ಒಂದು ಲೆಜೆಂಡ್ ನನ್ನಂಥ ಸಾಕಷ್ಟು ಜನ ಕಲಾವಿದರು, ತಂತ್ರಜ್ಞರು, ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಗೊಂಡ್ರೆ ಅದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗುರುವಾಗಿದ್ದಾರೆ, ಮೆಂಟರ್ ಆಗಿದ್ದಾರೆ, ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ, ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಸರ್ ನೀವೇ ಕಾರಣ. ನಾನು ಇವತ್ತಿಗೂ ಒಂದು ನೆನೆಸ್ಕೊಳ್ತೀನಿ ಒಂದು ಮಾತು. ಕೃಷ್ಣಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು. ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೇ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆಗೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರುವಂಥ ವಿಚಾರಗಳನ್ನು ಅವರು ಎತ್ತಿ ಹಿಡಿದು ಅದ್ರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು. ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು. ಇದು ನಿಜ. ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಾನು ಹೇಳಲೇಬೇಕು. ಯಾಕಂತಂದರೆ ಕನಸುಗಾರ ಅಂದರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ, ಇದು ಇಡೀ ಚಿತ್ರರಂಗದ ಕನಸು ಕಾಣುವಂಥ ಕನಸುಗಾರ. ಎಲ್ಲ ಸಿನಿಮಾಗಳು ನಿಲ್ಲಬೇಕು, ಎಲ್ಲ ಕಲಾವಿದರು ನಿಲ್ಲಬೇಕು, ಎಲ್ಲರೂ ನಿಲ್ಲಬೇಕು ಅಂತ ನಿಸ್ವಾರ್ಥವಾದಂಥ ಮನಸ್ಸು, ಅಂಥ ಶ್ರೇಷ್ಠ ವ್ಯಕ್ತಿ, ಅಂಥ ಹಠವಾದಿ. ನಾನು ಇವತ್ತು ಕೂಡ ಯುದ್ಧಕಾಂಡ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಇಟ್ಟಿದ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ ನಾನು. ಸರ್ ಈ ಥರದ್ದೊಂದು ಟೈಟ್ಲ್ ಇಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಅವತ್ತು ನನಗೆ ಬ್ಲೆಸ್ ಮಾಡಿ ಕಳಿಸಿದ್ರು. ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಮಾನಿಟ್ರಲ್ಲಿ ನೋಡಬೇಕಾದ್ರೆ ನನಗೆ ಗೊತ್ತಿಲ್ಲದೇನೆ ಸಬ್ಕಾನ್ಷಿಯಸ್ಲಿ ತಲೆನಲ್ಲಿ ಒಂದೇ ಒಂದಿದ್ದು, ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ, ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು, ನಾನು ಫೇಲ್ ಆಗಬಾರ್ದು. ಅಷ್ಟು ಪ್ಯಾಷನೇಟ್ ವ್ಯಕ್ತಿ. ಆ್ಯಂಡ್ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ತೋರಿಸ್ತಾ ಇದ್ರು, ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ರು.
ನಾನು ಆ ಸ್ಕ್ರೀನ್ ಮೇಲೆ ಅವ್ರು ಏನು ತೋರಿಸ್ತಾ ಇದ್ರು ಅದನ್ನು ಗಮನಿಸೋದಕ್ಕಿಂತ ನಾನು ಎಷ್ಟು ಭಾವುಕನಾಗಿದೆ ಅಂತಂದರೆ, ಇವತ್ತು ಇಷ್ಟು ಜರ್ನಿ ನೋಡಾದ್ಮೇಲೆ ಕೂಡ, ಅದ್ರ ಶಿಲ್ಪಿಗಾರ ಆದಮೇಲೂ ಕೂಡ ಒಂದು ಚಿಕ್ಕ ಮಗು ಥರ ನಾವು ಏನಾದರೂ ಒಂದು ಹೊಸ ಆಟ ಸಾಮಾನು ಸಿಕ್ಕರೆ ಒಂದು 4 ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ ನಾವು. ಇದು ನೋಡಿ ನನ್ನ ತಂದೆ ಇದು ಕೊಡ್ಸಿರೋ, ಈ ತಂದೆ ನನ್ನ ಹತ್ರ ಈ ಡ್ರೆಸ್ ಇದೆ ಅಂತ ತೋರಿಸ್ತೀವಿ. ಎಷ್ಟು ಖುಷಿಯಾಗಿ, ಎಷ್ಟು ಮುಗ್ಧತೆಯಿಂದ ಆ ಉತ್ಸಾಹ. ರಾತ್ರಿ ಐ ಥಿಂಕ್ 11 ಗಂಟೆವರೆಗೂ ಆಗೋಯ್ತು. ಸರ್ ತೋರಿಸ್ತಾನೆ ಇದ್ದಾರೆ. ಸರಿಗೆ ಒಳಗಡೆ ಇದೆ ಅಂದರೆ ಇಷ್ಟೊಂದು ಟೈಮ್ ಆಗ್ತದೆ ಪಾಪ, ಏನಾದರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ. ಬಟ್ ನಮಗೆ ಪ್ರತಿಯೊಂದು ಕ್ಷಣ ಅದು ಎಷ್ಟು ಸಂಭ್ರಮ ಅಂದರೆ, ನಾವು ಅವ್ರ ಜೊತೆಗೆ ಇಲ್ಲಿ ಆ ಕಾಲವನ್ನು ಕಲಿತಾ ಇದ್ದೀವಿ, ಅವ್ರ ಪ್ಯಾಷನ್ನ ನೋಡ್ತಾ ಇದ್ದೀವಿ. ಇವತ್ತಿಗೂ ಅದೇ ಡೆಡಿಕೇಶನ್, ಇವತ್ತಿಗೂ ಈಗೇನು ಪ್ರೇಮಲೋಕ ಮಾಡೋಕ್ಕೆ ಹೊರಟಿದ್ದಾರೇನೋ ಅಷ್ಟು ಉತ್ಸಾಹ. ಮನೆಯಿಂದ ಹೆಜ್ಜೆ ಹೊರಗಿಟ್ಟ ಮೇಲೆ ಅದು ಎಲ್ಲೂ ಇಲ್ಲದೆ ಇರತಕ್ಕಂಥ ಎನರ್ಜಿ, ಎಲ್ಲೂ ಇಲ್ಲದೆ ಇರತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟಾಯಿತು, 100 ಪಟ್ಟಾಯಿತು ಅಂತಂದರೆ, ನಾಳೆ ದಿನ ನಾವು ರವಿ ಸರ್ ಥರನೇ ಬದುಕಬೇಕು ಅಂತ. ಸರ್ ನೀವು ಯಾವುದೋ ವಿಷಯ ಕಾಪಿ ಮಾಡಿದ್ದೀವಿ ಅಂತ ಹೇಳ್ಬೋದು ಸರ್. ನಾವು ಕಾಪಿ ಮಾಡ್ತೀವಿ ಸರ್ ನಿಮ್ಮನ್ನು. ಲೈಫ್ ಟೈಮ್ ನಾನು ರವಿ ಸರ್ ಕಾಪಿ ಕ್ಯಾಟ್ ಇರೋಕ್ಕೆ ಇಷ್ಟಪಡ್ತೀನಿ. ಲೈಫ್ ಟೈಮ್ ರವಿ ಸರ್ ಥರ ಒಬ್ಬ ಕನಸುಗಾರ ಆಗೋಕ್ಕೆ ಇಷ್ಟಪಡ್ತೀನಿ. ಲೈಫ್ ಟೈಮ್ ರವಿ ಸರ್ ಥರ ಒಬ್ಬ ಹಠವಾದಿ, ಒಬ್ಬ ಕಲಾವಿದನಾಗಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅಂಥ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಯುದ್ಧಕಾಂಡಕ್ಕೆ ಅವರೇ ಯಜಮಾನರು, ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ. ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇಂಥ ಒಂದು ಕೈ, ಒಂದು ಅಭಯ ಹಸ್ತ, ಆ ಥರದೊಂದು ಕೈಯಿಂದ ಮೊದಲನೇ ಟಿಕೆಟ್ ಪರ್ಚೇಸ್ ಆಗಿದೆ. ಇದು ಶ್ಯೂರ್ ಶಾಟ್. ನನ್ನ ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ, ತುಂಬ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ. ಆ ದಾಖಲೆ ಮಾಡಾದ್ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ, ಬಟ್ ಅನ್ಕೊಂತೀವಿ, ನಾನು ಹೇಳ್ದಲ್ಲ ನಿಮ್ಮ ಥರ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಬಿಡುತ್ತೋ, ಮತ್ತೆ ಸಿನಿಮಾಗಳು ಮಾಡ್ತೀನಿ, ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ. ನಾವು ಕೊನೆ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯುದ್ಧಕಾಂಡ ಒಳ್ಳೇದಾಗಲಿ. ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ಎಲ್ಲರೂ ಹೆಸರು ತೊಗೊಂಡ್ರೆ ಸಮಯ ತುಂಬ ಆಗಿಬಿಡುತ್ತೆ. ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಅಷ್ಟು ಸಪೋರ್ಟಾಗಿ ನಿಂತಿದ್ದಾರೆ, ನನ್ನನ್ನು ತಡ್ಕೊಂಡಿದ್ದಾರೆ. ಸಾಕಷ್ಟು ಸಲ ಕಾಟ ಕೊಟ್ಟಿದ್ದೀನಿ, ಬೈದಿದ್ದೀನಿ, ಏನೇನೋ ಮಾಡಿದ್ದೀನಿ. ಪಾಪ ಅರ್ಚನ್ ಅವರಿಗೂ ತುಂಬ ಚೆನ್ನಾಗಿ ಗೊತ್ತು. ಬೈಕೋಬೇಡಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ, ಎಲ್ಲ ಸಿನಿಮಾಗೋಸ್ಕರನೇ. ಬಟ್ ಅಟ್ ದಿ ಸೇಮ್ ಟೈಮ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತಿದ್ದಕ್ಕೆ ನಾನು ತಲೆಬಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಹೀಗೆ ಜೊತೆಗಿರೋಣ, ಹೀಗೆ ಜೊತೆಗೆ ಸಿನಿಮಾ ಮಾಡ್ಕೊಂಡಿರೋಣ ಅಂತ ಕೇಳ್ಕೊಳ್ತೀನಿ. ಯುದ್ಧಕಾಂಡಕ್ಕೆ ಜಯವಾಗಲಿ. ಸಕ್ಸಸ್ ಮೀಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಅರೆ ವಾ, ಕಾನ್ಫಿಡೆನ್ಸ್ ಅಂದ್ರೆ ಇದು. ಚಪ್ಪಾಳೆ ಜೊತೆಗೆ ಪ್ಲೀಸ್ ರವಿ ಸರಿಗೆ ಒಂದು ಸ್ಟ್ಯಾಂಡಿಂಗ್ ಏವಿಯೇಷನ್ ಪ್ಲೀಸ್. ಎಸ್, ಥ್ಯಾಂಕ್ ಯು ರವಿಚಂದ್ರನ್ ಸರ್. ನೀವು ಬಂದ್ರ ಮೇಲೆ ಒಂಥರ ಎನ್ವೈರನ್ಮೆಂಟ್ ಎಷ್ಟು ಲೈಟ್ ಆಗೈತೆ ಸರ್, ಎಲ್ಲರನ್ನ ಎಷ್ಟು ಕೂಲ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಯುದ್ಧಕಾಂಡ ಒಂದು ಯುದ್ಧ ಸಾರೋದಕ್ಕೆ ಸರ್ ಶಂಖ ಊದಿ ಟ್ರೈಲರ್ ಲಾಂಚ್ ಮಾಡಿದ್ರು. ಪ್ರತಿಯೊಂದು ನ್ಯಾಯಕ್ಕಾಗಿರ್ಬೋದು ಅಥವಾ ಸಿನಿಮಾದ ಕನಸಿಗಾಗಿರ್ಬೋದು, ಆ ಯುದ್ಧವನ್ನು ಸಾರುವಂಥ ಯಜಮಾನರಿಗೆ ನಮ್ಮ ಕಡೆಯಿಂದ ಯಾವಾಗಲೂ ಒಂದು ಶಂಖ ಊದ್ತಾ ಇರಲಿ ಅನ್ನೋದು ಒಂದು ಚಿಕ್ಕ ಕಾಣಿಕೆ. ಸೊ ಬೆಳ್ಳಿಯ ಒಂದು ಶಂಕುವನ್ನ ನೀಡುತ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ಕೃಷ್ಣ ಟು ನಮ್ಮ ಕ್ರೇಜಿ ಸ್ಟಾರ್ ರವಿ ಸರ್. ಯಾವುದೇ ತರ ಯುದ್ಧ ಆಗಿರ್ಲಿ, ಸಿನಿಮಾ ಆಗಿರ್ಬೋದು, ರಿಯಲ್ ಲೈಫ್ ಆಗಿರ್ಬೋದು, ನಾವು ಅದರ ವಿರುದ್ಧ ಹೋರಾಡಬೇಕು ಅನ್ನೋ ಒಂದು ಮೆಸೇಜ್ ಕೊಡುವಂಥ ಒಂದು ಒಳ್ಳೆ ಸಿನಿಮಾವನ್ನ ನಮ್ಮ ಅಜಯ್ ರಾವ್ ಸರ್ ರೆಡಿ ಮಾಡಿದ್ದಾರೆ. ನಮ್ಮ ಕೆಲಸ ಏನಿಲ್ಲ, ಏಪ್ರಿಲ್ 18ನೇ ತಾರೀಕು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಬೇಕು. ಶ್ರೀ ಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಟಿವ್ಸ್, ಅಜಯ್ ರಾವ್ ಪ್ರೊಡಕ್ಷನ್ಸ್ ಬ್ಯಾನರ್ನ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ 2 ರೆಡಿ ಟು ರಿಲೀಸ್ ಏಪ್ರಿಲ್ 18ನೇ ತಾರೀಕು. ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನ ನೋಡಬೇಕು, ಚಿತ್ರಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾಗಳನ್ನ ನೋಡಿ. ಎಸ್ಪೆಷಲಿ ಹರಿಚೇತನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿನಿಮಾದ ಹಾಡುಗಳು ರಿಲೀಸ್ ಆಗಿದೆ, ಟೀಸರ್ ನೋಡಿ ಅಪ್ಪುಗೆಯನ್ನ ಕೊಟ್ಟಿದ್ದೀರಾ. ಈಗ ತಾನೇ ಟ್ರೇಲರ್ ಕೂಡ ಲಾಂಚ್ ಆಗಿದೆ. ಸೊ ಒಂದು ಪ್ರಾಮಿಸಿಂಗ್ ಸಿನಿಮಾ, ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತಹ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ 2. ಈ ಸಿನಿಮಾ